ಡಾಕ್ಟರ್ ಸುಧಾಕರ್. ಇವತ್ತಿನ ನಮ್ಮ ಟಾಪಿಕ್ಕು ಕಿಡ್ನಿ ಸ್ಟೋನ್ಸ್. ಕಿಡ್ನಿಯಲ್ಲಿ ಕಲ್ಲುಗಳು ಹೇಗೆ ತಯಾರಾಗ್ತಾವಪ್ಪ ಅಂತಂತಂದರೆ, ಕಿಡ್ನಿ ಕೆಲಸ ಏನಪ್ಪ ಅಂತಂದರೆ ಎಲ್ಲ ಒಂದು ವೇಸ್ಟ್ ಮಟೀರಿಯಲ್ಗಳನ್ನು ಯೂರಿನ್ ಮುಖಾಂತರ ಹೊರಗಡೆ ಹಾಕುತ್ತೆ. ಅಂದರೆ ಏನೇನಪ್ಪ ಅಂತಂದರೆ ಕ್ಯಾಲ್ಶಿಯಮ್ ಆಗಿರ್ಬೋದು, ಆಕ್ಸಲೇಟ್ಸ್ ಆಗಿರ್ಬೋದು, ಸಾಲ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲವನ್ನು ಕಿಡ್ನಿ ಏನು ಮಾಡುತ್ತಪ್ಪ ಅಂದ್ರೆ ಯೂರಿನ್ ಮುಖಾಂತರ ಹೊರಗಡೆ ಹಾಕುತ್ತೆ. ಯಾವಾಗ ನಾವು ಕಮ್ಮಿ ನೀರು ಕುಡಿತೀವೋ ಅದು ಏನಾಗುತ್ತೆ, ಹಾಗೆ ಅಲ್ಲೇ ಉಳ್ಕೊಂಡು ಇದು ಭಾಳ ದಿನಗಳು, ಅಂದರೆ ಒಂದಿನ ಅಲ್ಲ, ಇದು ಭಾಳ ದಿನಗಳು ಹೀಗೆ ಮಾಡ್ತಾ ಹೋದರೆ ಅದು ಸ್ವಲ್ಪ ಸೇರ್ಕೊಂಡು ಏನಾಗುತ್ತಪ್ಪ ಅಂದರೆ ಕಿಡ್ನಿ ಕಲ್ಲುಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಹೊಟ್ಟೆ ನೋವು ಅಂತ ಹೋದಾಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಇವೆಷ್ಟು ಸ್ಕ್ಯಾನಿಂಗ್ ಮಾಡಿಸಿದಾಗ ಅದು ಕಿಡ್ನಿ ಕಲ್ಲು ಅಂತ ಗೊತ್ತಾಗುತ್ತೆ. ಕಾಮನ್ ಆಗಿ ಕಿಡ್ನಿ ಕಲ್ಲುಗಳು ಬಂದಾಗ ಏನು ತೊಂದರೆ ಆಗ್ಬೋದಪ್ಪ ಅಂತಂತಂದರೆ, ಒಂದೊಂದು ಸರಿ ಏನಾಗುತ್ತಂದರೆ ಈ ಹೊಟ್ಟೆ ನೋವು ಕಾಣಿಸ್ಬೋದು. ಇಲ್ಲಪ್ಪ ಅಂತಂತಂದರೆ ಈ ಹೊಟ್ಟೆ ನೋವು ಅಂದರೆ ಈ ಸೊಂಟದ ಆ ಕಡೆ ಈ ಕಡೆ ಎರಡು ಕಡೆನೂ ಬ್ಯಾಕ್ ಸೈಡು, ಲೋವರ್ ಬ್ಯಾಕ್ ಸೈಡು ನೋವಿರ್ಬೋದು. ಅಂದರೆ ವಿಪರೀತ ನೋವಿರುತ್ತೆ ಕಿಡ್ನಿ ಸ್ಟೋನ್ಗಳಲ್ಲಿ, ತಡೆಯೋಕ್ಕಾಗಲ್ಲ, ಅದು ಅಷ್ಟೊಂದು ನೋವಿರುತ್ತದೆ. ಆಮೇಲೆ ವಾಮಿಟಿಂಗ್ ಇರ್ಬೋದು, ಆಮೇಲೆ ವಾಂತಿ ಇರ್ಬೋದು, ಅದಾದ ನಂತರ ಹೊಟ್ಟೆ ನೋವು ಇರ್ಬೋದು, ಒಂದೊಂದು ಸಲ ಫೀವರ್ ಬರ್ಬೋದು, ಇನ್ಫೆಕ್ಷನ್ನು ಆಗ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ ಯೂರಿನ್ ಏನಿರುತ್ತೆ, ಉರಿ ಇರ್ಬೋದು, ಇಲ್ಲಪ್ಪ ಅಂದರೆ ಯೂರಿನಲ್ಲಿ ಬ್ಲಡ್ ಕೂಡ ಬರ್ಬೋದು. ಈ ಥರದ್ದೆಲ್ಲ ಕಿಡ್ನಿ ಸಿಮ್ಟಮ್ಸ್, ಅಂದರೆ ಕಿಡ್ನಿ ಸ್ಟೋನ್ ಇದೆ ಅಂದರೆ ಈ ಥರ ಎಲ್ಲ ಸಿಮ್ಟಮ್ಸ್ಗಳು ಒಬ್ಬ ವ್ಯಕ್ತಿಗೆ ಕಾಣಿಸ್ಕೊಳ್ಬೋದು. ಅಂದರೆ ಇದು ಹೇಗೆ ಫಾರ್ಮೇಷನ್ ಆಗುತ್ತಪ್ಪ ಅಂತಂತಂದರೆ, ಕಾಮನ್ ಆಗಿ ಇದನ್ನು ಯಾವ ಥರ ನಾವು ಬಚಾವಾಗಬೇಕಪ್ಪ ಅಂತಂತಂದರೆ, ಈಗ ನಾವೇನು ಮಾಡಬೇಕಪ್ಪ ಅಂದರೆ ನೀರು ಹೆಚ್ಚು ಕುಡಿಲೇಬೇಕು. ಈಗ ಬಂದವರಾಗಲಿ ಬರಲಾರ್ದವರಾಗಲಿ ಕಿಡ್ನಿ ಸ್ಟೋನ್ಸ್ ಅವರು ನೀರು ಹೆಚ್ಚು ಕುಡಿಲೇಬೇಕಾಗುತ್ತೆ. ಕಾಮನ್ ಆಗಿ 4 5 ಲೀಟ್ರ್ ನೀರನ್ನ ಕುಡಿಲೇಬೇಕು. ಅದರಲ್ಲಿ ಕಿಡ್ನಿ ಸ್ಟೋನ್ ಬಂದವರಂತೂ 4 5 ಲೀಟ್ರ್ ಕುಡಿಲೇಬೇಕು. ಆಮೇಲೆ ಅದು ಕಿಡ್ನಿ ಸ್ಟೋನ್ ಸೈಜ್ ಇದೆಯಲ್ಲ 5 mm ಒಳಗಡೆ ಇತ್ತಪ್ಪ ಅಂತಂದರೆ ಬರೀ ಈ ಒಂದು ನೀರು ಕುಡ್ಕೊಂಡೇ ಅದನ್ನು ಯೂರಿನ್ ಮುಖಾಂತರ ಹೋಗ್ತದೆ. ಅದು ಅದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಬೇಕಾಗ್ತದೆ. ಆಮೇಲೆ ಈ ಕಿಡ್ನಿ ಸ್ಟೋನ್ಸ್ ಹೇಗಿರುತ್ತಪ್ಪ ಒಂದೊಂದ್ಸಲ ಹೇಗಿರುತ್ತಪ್ಪ ಅಂತಂತಂದರೆ, ಕಾಮನ್ ಆಗಿ ಒಂದು ಯಂಗ್ ಪೀಪಲ್ಸ್, ಅಂದರೆ ಈಗ ಯುವಕರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೋದು. ಯಾಕಪ್ಪ ಅಂತಂದರೆ ಅವರು ನೀರು ಕುಡಿಯೋದು ಕಮ್ಮಿ, ಕಾಮನ್ ಆಗಿ ನೀರು ಕುಡಿಯೋಲ್ಲ, ಪದೇ ಯೂರಿನ್ ಬರುತ್ತಂತಂದು ಎಷ್ಟೋ ಜನ ನೀರು ಕುಡಿಲಾರ್ದೇ ಇರ್ತಾರೆ. ಅಂಥವ್ರಿಗೆ ಇದು ಜಾಸ್ತಿಯಾಗಿ ಕಾಣಿಸ್ಕೋಬೋದು. ರೇರ್ ಕೇಸ್ಗಳಲ್ಲಿ ನೀರು ಕುಡಿದ್ರೂ ಕೂಡ ಕಾಣಿಸ್ಕೊಳ್ಳುತ್ತೆ, ತುಂಬ ರೇರ್ ಕೇಸ್ಗಳಲ್ಲಿ. ಬಟ್ ತುಂಬ ಕೇಸ್ಗಳಲ್ಲಿ ನೀರು ಕುಡಿಲಾರ್ದವ್ರ ಹತ್ರನೇ ಇದು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಈಗ ಕಿಡ್ನಿ ಸ್ಟೋನ್ ಅಂತೂ ಬಂದಾಗ ನಾವೇನು ಜಾಗೃತಿ ಮಾಡಬೇಕು, ಕಾಮನ್ ಆಗಿ ಏನೇನು ಜಾಗೃತಿ ಮಾಡಬೇಕಪ್ಪ ಅಂದರೆ, ಕಿಡ್ನಿ ಸ್ಟೋನ್ ಬಂದಾಗ ನೀರನ್ನ ಜಾಸ್ತಿ ತೊಗೋಬೇಕು. ನೀರು ಜಾಸ್ತಿ ತೊಗೊಳೋದ್ರ ಜೊತೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಅದು ಕೂಡ ಕಿಡ್ನಿ ಸ್ಟೋನು ಬೆಳಿಲಾರ್ದಂಗೆ ನೋಡ್ಕೊಳ್ಳುತ್ತೆ. ಅದಾಯಿತು. ಹುರುಳಿಕಾಳು ಅಂತ ಬರುತ್ತೆ, ಆ ಹುರುಳಿಕಾಳು ಕೂಡ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ಗಳಿಗೆ. ನಮ್ಮ ಪೇಷಂಟ್ಗಳು, ನಮ್ಮ ಕ್ಲಿನಿಕ್ ಇಲ್ಲರ್ ಪೇಷಂಟ್ಗಳಿಗೆ ನಾವು ಹೇಳ್ತೀವಿ, ಒಂದಿನ ಬಿಟ್ಟು ಒಂದಿನ ಆದರೂ ಹುರುಳಿಕಾಳು ಸಾಂಬಾರು, ಇಲ್ಲ ಹುರುಳಿಕಾಳು ತಿನ್ನೋದು, ಹುರುಳಿಕಾಳು ಕಟ್ಟು, ಈ ಥರದ್ದು ಏನಾದರೂ ಮಾಡಿ ತಿನ್ನಬೇಕು. ಇಲ್ಲ ಡೈಲಿ ತಿನ್ನಿ, ಸ್ವಲ್ಪ ದಿನ 2-3 ತಿಂಗಳ ಅಂತ ಹೇಳ್ತೀವಿ. ಮೆಡಿಸಿನ್ ಜೊತೆಗೆ ಇದನ್ನು ಕೂಡ ಹೇಳ್ತೀವಿ. ಆಮೇಲೆ ಅದ್ರ ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದರೆ, ಏನಿದು ಟೆಂಡರ್ ಕೋಕೋನಟ್ಟು, ಅಂದರೆ ಎಳ್ನೀರು ತೊಗೊಳ್ಬೋದು. ಆಮೇಲೆ ಅದ್ರ ಜೊತೆಗೆ ಏನು ತೊಗೊಳ್ಬೋದಪ್ಪ ತೊಗೋಬಾರ್ದನ್ನು ನೋಡೋಣ. ತೊಗೋಬಾರ್ದು ಏನಪ್ಪ ಅಂತಂದರೆ, ಕ್ಯಾಲ್ಶಿಯಮ್ ಜಾಸ್ತಿ ಇರೋಂಥ ಎಲ್ಲ ವಸ್ತುಗಳು ತೊಗೊಳ್ಬಾರ್ದು ಕಿಡ್ನಿ ಸ್ಟೋನ್ ಬಂದಾಗ. ಯಾಕಂದರೆ ಕಿಡ್ನಿ ಸ್ಟೋನ್ಗಳಲ್ಲಿ ಕ್ಯಾಲ್ಶಿಯಮ್ದು ಸ್ಟೋನ್ ಇರ್ತದೆ, ಆಕ್ಸಲೇಟ್ ಸ್ಟೋನ್ ಇರ್ತದೆ, ಕ್ಯಾಲ್ಶಿಯಮ್ ಫಾಸ್ಫೇಟ್ ಸ್ಟೋನ್ ಇರ್ತದೆ. ಈ ಥರದ್ದು ಟೈಪ್ ಸ್ಟೋನ್ಗಳಿರ್ತವೆ. ಅದು ನಾವು ಯಾವ ಥರ ತಿಂತೀವಿ ಆ ಥರ ಅವು ಸ್ಟೋನ್ಗಳು ರೂಪುಕೊಳ್ತವೆ ಒಳಗಡೆ. ಕಾಮನ್ ಆಗಿ ಸ್ಟೋನ್ ಇದ್ದವರು ಇದು ತಿನ್ಕೂಡ್ದು, ಅಂದರೆ ಸ್ಟೋನ್ ಬರಲಾರ್ದವರು ತಿನ್ಕೂಡ್ದು ಅಂತ ಹೇಳೋದು ಏನಪ್ಪ ಅಂತಂದರೆ, ಟೊಮ್ಯಾಟೊ ತಿನ್ಕೂಡ್ದು ಅಂತಾರೆ, ಆಮೇಲೆ ಯಾವುದು ಪಾಲಕ್ ತಿನ್ಕೂಡ್ದು ಅಂತಾರೆ, ಆಮೇಲೆ ಬದನೆಕಾಯಿ ತಿನ್ಕೂಡ್ದು ಅಂತಾರೆ, ಅದ್ರ ಜೊತೆಗೆ ದ್ರಾಕ್ಷಿ ತಿನ್ಕೂಡ್ದು ಅಂತಾರೆ, ಅದ್ರ ಜೊತೆಗೆ ಎಲ್ಲ ನಾನ್ ವೆಜ್ ಕೂಡ ಬೇಡ ಅಂತಾರೆ. ಮತ್ತು ಕ್ಯಾಲ್ಶಿಯಮ್ ಸ್ಟೋನ್ ಇತ್ತಪ್ಪ ಅಂದರೆ ಹಾಲು ಕೂಡ ಬೇಡ ಅಂತಾರೆ. ಕಾಮನ್ ಆಗಿ ಕ್ಯಾಲ್ಶಿಯಮ್ ರಿಚ್ ಇರೋವಂಥ ಎಲ್ಲ ಫುಡ್ಗಳನ್ನು ಬೇಡ ಅಂತಾರೆ. ಬದನೆಕಾಯಿ ಆಕ್ಸಲೇಟ್ ಫುಡ್ಡು, ಅದು ಆ ಥರ ಫುಡ್ಗಳನ್ನು ಕೂಡ ಬೇಡ ಅಂತಾರೆ. ಇದಕ್ಕೆ ಏನಪ್ಪ ಅಂದರೆ ಮನೆ ಮದ್ದು ಅಂದರೆ ಮೇಯ್ನಾಗಿ
ಬರಲಾರ್ದಂಗೆ ನೋಡ್ಕೋಬೇಕು. ಅಂದರೆ ಬರಲಾರ್ದಂಗೆ ನೋಡ್ಕೋಬೇಕಪ್ಪ ಅಂದರೆ ಮೊದಲು ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿದೇ ಇದ್ದಪ್ಪ ಅಂದರೆ ಅಟ್ಲೀಸ್ಟ್ ಅದು 5 mm ಒಳಗಡೆ ಇರುವಾಗಾದರೂ ಸರಿಯಾಗಿ ನೀರು ಕುಡಿಬೇಕು. ನೀರು ಕುಡಿಯೋ ಪದ್ಧತಿ ಏನಪ್ಪ ಅಂದರೆ ಬರೀ ಹೊಟ್ಟೆಯಲ್ಲಿ ಜಾಸ್ತಿ ನೀರು ಕುಡಿಬೇಕು. ಅಂದರೆ ಎದ್ದ ತಕ್ಷಣ ನೀರು ಕುಡಿಯೋದು ಒಂದು ಅರ್ಧ ಲೀಟ್ರಷ್ಟು, ಮತ್ತು 1 hour ಬಿಟ್ಟು ಮತ್ತೊಂದು ಅರ್ಧ ಲೀಟ್ರಷ್ಟು ಆ ಥರ ನೀರು ಕುಡ್ಕೊಂಡು ಬರೀ ಹೊಟ್ಟೆಯಲ್ಲಿ ನೀರು ಕುಡಿದಾಗ ಫೋರ್ಸಾಗಿ ಯೂರಿನ್ ಮುಖಾಂತರ ಅದು ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ 5 mm ಚಿಕ್ಕದಾಗಿರೋದು ಬರೋಕ್ಕೆ ಚಾನ್ಸಸ್ ಇರುತ್ತೆ ನಿಮಗೆ. ಅದಾದ ನಂತರ ಈಗ ಬಂದ ಯಾಕೆ ಬರ್ತದೆ ಅಂತ ಗೊತ್ತಾಯಿತು, ಏನು ತೊಂದರೆಗಳಿರುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಅದಕ್ಕೆ ಮನೆ ಮದ್ದು ಏನೇನು ಮಾಡಬೇಕಂತ ಗೊತ್ತಾಯಿತು. ಬಟ್ ಈಗ ಹೋಮಿಯೋಪತಿಕಲಿ ಏನು ಮೆಡಿಸಿನ್ಸ್ ಇದೆ ಕಿಡ್ನಿ ಸ್ಟೋನಿಗಪ್ಪ ಅಂತಂದರೆ, ಹೋಮಿಯೋಪತಿಯಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಒಂದೊಂದು ಅಂದರೆ ಅವರಿಗೆ ಲೆಫ್ಟ್ ಸೈಡ್ ಇದೆಯಾ, ರೈಟ್ ಸೈಡ್ ಇದೆಯಾ, ಇಲ್ಲಾಂದರೆ ಪೇನು ಹೊಟ್ಟೆಯಲ್ಲಿದೆಯಾ, ಇಲ್ಲ ಹೊಟ್ಟೆ ಹತ್ರ ಇದೆಯಾ, ಇಲ್ಲಪ್ಪ ಅಂದರೆ ಹೊಟ್ಟೆಯಿಂದ ಒಕ್ಕಳ ಹತ್ರ ಬರ್ತಾ ಇದೆಯಾ, ಇಲ್ಲಪ್ಪ ಅಂದರೆ ಅದಕ್ಕಿಂತ ಕೆಳಗಡೆ ನೋವಿದೆಯಾ, ಇಲ್ಲಪ್ಪ ಅಂದರೆ ಲೋವರ್ ಬ್ಯಾಕ್ ಸೈಡ್ ಇದೆಯಾ, ಈ ಥರದ್ದೆಲ್ಲ ನೋಡಿಕೊಂಡು ಮತ್ತು ಏನೇನು ಸಿಮ್ಟಮ್ಸ್ ಇದೆ, ಮತ್ತು ಯೂರಿನಲ್ಲಿ ಬ್ಲಡ್ ಏನಾದರೂ ಬರ್ತಾ ಇದೆಯಾ, ಆಮೇಲೆ USGಯಲ್ಲಿ ನೋಡಿಕೊಂಡು ಅದು ಎಷ್ಟಿದೆ ಹೇಗಿದೆ ಅಂತ ನೋಡಿಕೊಂಡು ಎಲ್ಲವನ್ನು ನೋಡಿಕೊಂಡು ಇದರಲ್ಲಿ ಅವ್ರಿಗೆ ತಕ್ಕಂಥ ಮೆಡಿಸಿನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಕಾಮನಾಗಿ ಹೋಮಿಯೋಪತಿಯಲ್ಲಿ ಬಳಕೆ ಆಗುವಂಥ ಮೆಡಿಸಿನ್ಸಪ್ಪ ಅಂತಂದರೆ ಮದರ್ ಟಿಂಚರಲ್ಲಿ ಬರ್ಬಾರಿಸ್ ವಲ್ಗ್ಯಾರಿಸ್ ಇದೆ, ಆಮೇಲೆ ಅದು ಬಿಟ್ಟರೆ ಮೇಲೆ ಲೈಕೋಪೋಡಿಯಮ್ ಇದೆ, ಅದು ಬಿಟ್ಟರೆ ಕ್ಯಾಂಥರಿಸ್ ಇದೆ. ಈ ಥರ ಅವರಿಗೆ ತಕ್ಕ ಹಾಗೆ ಇದು ಎಲ್ಲರಿಗೂ ಒಂದೇ ಅಂತ ಹೇಳಲಿಕ್ಕಾಗಲ್ಲ, ತಕ್ಕ ಹಾಗೆ ಕೊಡಬೇಕಾಗತ್ತೆ ಮೆಡಿಸಿನ್ಸ್ನ. ಕೊಟ್ಟಾಗ ಇಲ್ಲಿ ಅದ್ಭುತ ರಿಸಲ್ಟ್ಸ್ ಅಂತೂ ಇದೆ. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಕೂಡ ನಾನು 12 mm ನೋಡಿದ್ದೀನಿ, 13 mm ನೋಡಿದ್ದೀನಿ, 20 mm ನೋಡಿದೆ. ಬಟ್ ಅವರು ಕಂಟಿನ್ಯೂ ಮಾಡಲಿಲ್ಲ, ನೋವು ಮಾತ್ರ ಕಮ್ಮಿ ಇತ್ತು. ಮತ್ತು ಸ್ಕ್ಯಾನ್ ಮಾಡಿದಾಗ ಒಂದು 2-3 mm ಕಮ್ಮಿ ಆಗಿತ್ತು ಒಂದು 2 ತಿಂಗಳಲ್ಲಿ. ಆನಂತರ ಅವರು ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಒಂದೊಂದು ಸಲ ಏನಾಗುತ್ತಪ್ಪ ಅಂದರೆ ಹೋಮಿಯೋಪತಿಯಲ್ಲೂ ಕೂಡ ಒಂದೊಂದು ರಿಸ್ಟ್ರಕ್ಷನ್ ಇದೆ. ಹೇಗೆ ಅಂತಂತಂದರೆ ಈ ಒಂದು ಕಲ್ಲು ಏನಾದರೂ ಸ್ವಲ್ಪ ದೊಡ್ಡದಿದ್ದು ಒಂದೊಂದು ಸಲ ಏನಾಗುತ್ತಪ್ಪ ಅಂದರೆ ಕಿಡ್ನಿಯಿಂದ 2 ಕಿಡ್ನಿಯಿಂದ ಯುರೇಟರ್ ಅಂತ ಬರುತ್ತೆ. ಯುರೇಟರ್ ಬಂದು ಬ್ಲ್ಯಾಡರ್ ಅಂತ ಬರುತ್ತೆ. ಈ ಯುರೇಟರು ಅದು ಉದ್ದವಾಗಿರ್ತದೆ ಪೈಪ್ ಥರ. ಬಟ್ ಅಲ್ಲಿ ದೊಡ್ಡ ಕಲ್ಲು ಏನಾದರೂ ಕಿಡ್ನಿಯಲ್ಲಿರೋಂಥ ಕಲ್ಲು ಮೂಮೆಂಟ್ ಆಗಿ ಅದೇನಾದರೂ ಅಲ್ಲಿ ಸಿಕ್ಕಾಕೊಂಬಿಟ್ರೆ, ಯುರೇಟ್ರಲ್ಲಿ ಸಿಕ್ಕಾಕೊಂಬಿಟ್ರೆ ಆವಾಗ ಒಂದು ಸಲ ಏನಾಗುತ್ತೆ, ಯೂರಿನ್ ಕೂಡ ಸ್ಟಾಪ್ ಆಗ್ಬೋದು. ಅಂಥ ಟೈಮಲ್ಲಿ ಹೈಡ್ರೋನೆಫ್ರೋಸಿಸ್ ಕಂಡೀಷನ್ ಅಂತೀವಿ. ಅಂಥ ಟೈಮಲ್ಲಿ ನಾವು ಎಮರ್ಜೆನ್ಸಿಗೆ ಕಳಿಸ್ಬೇಕಾಗತ್ತೆ. ಅಂದರೆ ಅಲೋಪತಿಗೆ ಟ್ರೀಟ್ಮೆಂಟಿಗೆ ನಾವು ಅವ್ರನ್ನ ಕಳಿಸ್ಬೇಕಾಗತ್ತೆ. ಇಂಥ ಒಂದು ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಅವ್ರ ಹತ್ರ ನಾವು ರೆಫರ್ ಮಾಡ್ಬೋದು. ಮತ್ತು ಇಲ್ಲಪ್ಪ ಅಂತಂದರೆ ತುಂಬ ದೊಡ್ಡ ಸ್ಟೋನ್ ಇದ್ದರೂ ಕೂಡ ನಾವು ಅಲೋಪತಿ ಟ್ರೀಟ್ಮೆಂಟಿಗೆ ಅವ್ರನ್ನ ಕಳಿಸ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್.